बहुत खेलने वाला है दोस्त मेरा. ಈ ಟೈಮಿಗಲ್ಲೇ 1200-1300 ಮಾಡ್ತಿದ್ವಿ ನಾವು. ಇವಾಗ ಎಷ್ಟು ಜನ ಇದ್ದೀರಾ? ನೀನು ಯಾಕೆ ಟೆನ್ಷನ್ ಅಂತ ಇದೆಯಾ? ಇರೋ ಒಂದು 5 ನಿಮಿಷ. ಟಾರ್ಪಲ್ ಬತ್ತೈತೆ ಈ ಕಡೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಒಂದು ಬಾಡಿಗೆ ಬಂದಿದ್ದೀನಿ ನೋಡಿ. DRTC ಟ್ರಾನ್ಸ್ಪೋರ್ಟ್ ಹತ್ರ ಇದ್ದೀನಿ. ನಿನ್ನೆ ಒಂದು ಬಾಡಿಗೆ ಹೋಗಿದ್ದೆ ಅವ್ರದ್ದು ದೊಡ್ಡಬಳ್ಳಾಪುರಗೆ. ಅಲ್ಲಿಂದ ಪೋಟರ್ ಹಾಕೊಂಬಂದಿದ್ದೆ. ನಿನ್ನೆ ಏನಾಯಿತು ಅಂದರೆ ಪೋಟರು ಅಲ್ಲಿಂದ ಹಾಕೊಂಬಂದಿದ್ದೆ, ದೊಡ್ಡಬಳ್ಳಾಪುರದಿಂದ ಯಲಹಂಕಕ್ಕೆ ಬಂದಿದ್ದೆ. ಅದು ಆನ್ಲೈನ್ ಪೇಮೆಂಟ್ ಆಗಿತ್ತು. ರಿಪೇಂಟ್ ಮಾಡ್ತೀನಿ, ವ್ಯಾಲೆಟಿಗೆ ಬಂದೇ ಇಲ್ಲ. ಆಮೇಲೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ, ಅವ್ರಿಗೆ ಹೋಗ್ತಾ ಇರಲಿಲ್ಲ. ಏನೋ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಸುಮ್ಮನಾದೆ. ಬೆಳಿಗ್ಗೆ ಬಂದಿತ್ತು ಅದು ವ್ಯಾಲೆಟ್ಗೆ. ಸ್ನೇಹಿತರೆ, ಇವತ್ತು ಯಾವುದೋ ಒಂದು ಬಾಡಿಗೆ ಇರ್ಬೋದು. ಒಂದು 5 ನಿಮಿಷ ಇರೋ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳೋರೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ನಿಮಗೆ ಹೇಳಿದೆ ಗಾಡಿ ಹಾಕ್ತೀನಿ ಅಂತ, ಬಟ್ ಡಿಸಿಷನ್ ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ಇವಾಗ EMI ತೀರ್ತು ಅಂದಿದ ತಕ್ಷಣ ನಾನು ಮತ್ತೊಂದು ಗಾಡಿ ಹಾಕ್ತೀನಿ ಅಂತಂದರೆ ರಿಸ್ಕ್ ಆಗುತ್ತೆ. ಸ್ವಲ್ಪ ಸಂಪಾದನೆ ಮಾಡ್ಕೊಳ್ಳೋಣ. ಇವಾಗ ನಾನು ಮತ್ತೊಂದು ಗಾಡಿ ಅಂತ ಹೋದರೆ ಈ ಗಾಡಿಗೆ ಡ್ರೈವರ್ನಿಟ್ಟು ಸ್ವಲ್ಪ ಪಿಕಪ್ ಎತ್ಕೊಳ್ಳೋದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಸ್ವಲ್ಪ ದಿವಸ ದುಡಿಯೋಣ. ಇವಾಗ ನೋಡಿ, ಒಂದು 5,000 ದುಡಿದ್ಬಿಟ್ರೆ ಕರೆಕ್ಟಾಗಿ ನಮ್ಮ ಗಾಡಿನಲ್ಲಿ ಒಂದು ದಿವಸಕ್ಕೆ. ಭಾನುವಾರ ತೆಗೆದುಬಿಟ್ಟು ಒಂದು ತಿಂಗಳಿಗೆ 30 ದಿವಸನಾ, 28 ಇರುತ್ತೆ, 30 ದಿವಸ ಅಂತ ಲೆಕ್ಕ ಹಾಕ್ಕೊಳ್ಳಿ. ಅದರಲ್ಲಿ 4 ದಿವಸ ಸಂಡೇ ತೆಗೆದುಬಿಟ್ರೆ ಇನ್ನು 26 ದಿವಸ. 26 ದಿವಸ 5,000 ಸಾವಿರ, ಒಂದೊಂದು ದಿವಸಕ್ಕೆ 5,000 ಅಂತ ದುಡಿದ್ರೆ 1,30,000 ಆಗುತ್ತೆ. ಅದರಲ್ಲಿ ಒಂದು 30,000 ಡೀಸೆಲ್ ತೆಗೆದ್ರೆ 1 ಲಕ್ಷ ನಮ್ಮ ಗಾಡಿಯಿಂದ ದುಡಿಬೋದು. ಎಷ್ಟೇ ಒಂದು ತಿಂಗಳಿಗೆ ಅಂದರೆ ನಾನು EMI ಎಲ್ಲ ಮುಗ್ದಿತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸೋಂಬೇರಿ ಬೀಳ್ತಾಯಿದ್ದೆ. ಬಟ್ ಇನ್ಮೇಲೆ ಹಂಗೆ ಆಗಬಾರ್ದು. ನನ್ನ ಟಾರ್ಗೆಟ್ ಏನಿದ್ರು ಡೈಲಿ 5,000 ದುಡಿಲೇಬೇಕು, ದುಡಿತೀನಿ. ಫಸ್ಟು ಸ್ವಲ್ಪ ದಿವಸ ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋಣ, ಆಮೇಲೆ ಇನ್ನೊಂದು ಗಾಡಿ ಹಾಕೋದು ಏನು ಅಂತ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು? ಈ ಗಾಡಿದು EMI ಏನು ಇರಲ್ಲ, ಬಟ್ ಇವಾಗ ಬೇರೆಯವ್ರು ಕೊಟ್ಟು, ಇವಾಗ ನಾನು ನೋಡಿದ್ರೆ ಈ ಗಾಡಿನಲ್ಲಿ ಚೆನ್ನಾಗಿ ಹೊಡಿತೀನಿ ಬಾಡಿಗೆ. ಬೇರೆಯವ್ರಿಗೆ ಕೊಟ್ಟರೆ ಏನಂದರೆ ಪೋರ್ಟರಲ್ಲೇ ಮಾಡಿಸ್ಬೇಕಾದದೆ. ನಾನು ಮಾರ್ಕೆಟ್ ಬಾಡಿಗೆನೇ ಹೊಡೆಯೋದು, ನಾನು ಕಂಪ್ನಿ ಅಟ್ಯಾಚ್ ಮಾಡಲ್ಲ. ಪೋರ್ಟ್ರ್ ಬಾಡಿಗೆ ಹೊಡೆದ್ರೆ ನಾನು ಮಾಡ್ದಂಗೆ ಮಾಡಲ್ಲ ಬೇರೆಯವರು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸದ್ಯಕ್ಕೆ ಬೇರೆ ಗಾಡಿ ಏನು ಪ್ಲ್ಯಾನ್ ಇಲ್ಲ, ಈ ಗಾಡಿನಲ್ಲೇ ದುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಟ್ನಲ್ಲಿ ಗಾಡಿ ಹಾಕೋ ಆಸೆ ಅಂತೂ ಐತೆ. ಸದ್ಯಕ್ಕೆ ಇವಾಗ ಹಾಕಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ. ಪೊಲೀಸ್ನವರು ಅಂತ ಜಾಗ ಕಳಿಸಿದ್ದಾರೆ. ಒಂದೇ ತಾಳ್ಪತಿ ಹಾಕ್ಸಲ. ಹಾಂ, ಒಂದೇ ಟಾರ್ಪಲ್ ಹೋಗ್ಬಿಟ್ಟೆ ಮನೆಯಲ್ಲಿ ಯಾವುದು ಇಲ್ಲ ಅದಕ್ಕೆ ಬೇಡ. ಅದಕ್ಕೆ ಏನಕಂದ್ರೆ ಗೊತ್ತಾಯ್ತು ನನಗೆ. वो टाइम नहीं है, बार-बार पुलिस लगाते हैं. ₹5 ಫೈನ್ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಇದು ಹೊಸ ತಾಳ್ಪತಿ ಅರ್ಧೋಗ್ಬಿಟ್ರೆ. ಹೌದು ಗುರು, ನೀಗೇನು ಮದುವೆ ಮಾಡ್ಸಲ್ಲ, ಸುಮ್ಮನೆ ಗುರು. ಹೊಸದು ಅದು ಇಲ್ಲ, ಅರ್ಧೋಗ್ಬಿಟ್ರೆ ಕಳ್ಸಲ್ಲ. ನಾನು ಮುರಿಸ್ತಿಕ್ತೀನಿ, ನನಗೆ ಗೊತ್ತು. ನಾನು बोले जहाँ गया था वहाँ पुलिस का था, इसके लिए नहीं हुआ. अभी मोड़ के रखा. ಸ್ನೇಹಿತರೆ, ಇದೇನಂದರೆ ಕಂಪ್ನಿ ಗಾಡಿ ಇದು. ಇವ್ರದ್ದು ಟಾರ್ಪಲ್ ಮಡ್ಚಿ ಹಾಕೊಳ್ಳಿ ಅಂತ ಹೇಳ್ತಾವ್ರೆ ಅಷ್ಟೇ ಅಲ್ವಣ್ಣ? ಸ್ನೇಹಿತರೆ, ನೆನ್ನೆ ಪೋರ್ಟರ್ ಬಾಡಿಗೆ ಹೊಡೆದೆ ಅಂತ ಹೇಳಿದ್ನಲ್ಲ ನೋಡಿ, ಇದೆಲ್ಲ ಕೆಳಗಡೆ ಸಪೋರ್ಟ್ಗೆ ಇಟ್ಟಿದ್ರು, ಇಲ್ಲೇ ಬಿಟ್ಟವ್ರೆ. ಇದು ಏರ್ ಕಟ್ರ್ ಇರೋದ್ರಿಂದ ಎಷ್ಟು ಯೂಸು ಅಂದರೆ ನನಗೆ, ಅಂದರೆ ಲೋಡ್ ಏನಾದರೂ ಜಾಸ್ತಿ ಇತ್ತು ಅಂದರೆ ದೊಡ್ಡ 407 ಎಲ್ಲ ಬರುತ್ತಲ್ಲ, ಅದಕ್ಕಾಗಷ್ಟೆಲ್ಲ ನಮ್ಮ ಗಾಡಿ ಇದರೊಳಗಡೆಯಿಂದ ತುಂಬಿದ್ರೆ ಆಲ್ಮೋಸ್ಟ್ ಆಗಿಬಿಡುತ್ತೆ. ಗಾಡಿ ಅಲ್ಲಿ ಹಾಕು ಅಂತ ಹೇಳಿದ್ರು. ದೊಡ್ಡ ಗಾಡಿ ತೆಗೆದ್ಮೇಲೆ ಆ ಕಡೆ ಹಾಕ್ತೀನಿ. ಏ ಮೇರಾ ಗಾಡಿ ನೈ ನಾ सामने खड़ा है ना, वो मेरा गाड़ी है. तुम्हारा गाड़ी कौन सा है? मेरा पीछे लगा हुआ है. सुमने नगता होने उन्हों भाई. कौन सा गाँव है तुम्हारा? दिल्ली. स्माइल ನೋಡ್ರಿ ಒಂದು. दिल्ली में नशा ಮಾಡ್ಬಿಟ್ಟಿರಂಗ ಅವನು. हाँ, दिल्ली में बहुत खेलने वाला है दोस्त मेरा. सादा कहता है जय भगवान, मेरा नाम जय भगवान है, कहता है ड्रिंक. तुम पूरा नशा किया? इसका वीडियो बनाओ.
ಸ್ನೇಹಿತರೆ ಗಾಡಿಗೆ ಲೋಡ್ ಮಾಡ್ತಾವ್ರೆ ನೋಡಿ, ಇದೇ ರೋಲು. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಬಿಲ್ ಕೊಟ್ಟ ಮೇಲೆ ಗೊತ್ತಾಗೋದು ಎಲ್ಲಿಗೆ ಅಂತ. ಒಂದು 1900 kg ಐತೆ ಟೋಟಲ್. ಇಲ್ಲಿಂದ ಲೋಡ್ ಮಾಡಿದ್ರೆ ಇವ್ರು ಎಷ್ಟೇ ಲೋಡ್ ಹಾಕಿದ್ರು ಬಿಲ್ಲಲ್ಲಿ ಮೆನ್ಷನ್ ಆಗಿರ್ತದೆ. ಟ್ರಾನ್ಸ್ಪೋರ್ಟ್ ಅಲ್ವಾ, ಎಷ್ಟು kg ಐತೆ ಏನು ಎಲ್ಲ ಫುಲ್ ಮೆನ್ಷನ್ ಆಗಿರ್ತದೆ ಬಿಲ್ಲಲ್ಲೇ. ಎಷ್ಟು ಅಂತೀರಾ ಈ ಗಾಡಿಗೆಲ್ಲ? ಹಾಂ, ದೊಡ್ಡ ಗಾಡಿಗೆ 150. ಈ ಕೈಯಲ್ಲಿ ಹೊಡೆಯೋದು ಬಿಟ್ರಾ, ಈ ಇದ್ರಲ್ಲಿ ಹೊಡಿತಾರಲ್ಲ ಏರಲ್ಲಿ, ಅದು ಬಿಟ್ರಾ ಹೆಂಗೆ ನಿಲ್ಲತ್ತೆ? ಅದು ಇದು ಎಲ್ಲ ಒಂದೇ ಗ್ರೀಸ್ ಅಲ್ವಾ ಮತ್ತೆ? ಹಾಂ, ಇವಾಗ ಬ್ಲಾಕೇಜಸ್ ಆಗಿಬಿಟ್ಟಿದ್ರೆ ಏನು ಮಾಡ್ತೀರಾ? ಓಲು ಬ್ಲಾಕ್ನಾಗಾದ್ರೂ ಪಾಸ್ ಆಗಲ್ಲ, ಅದರಲ್ಲಿ ನಿಮ್ದ್ರಲ್ಲಿ ಪಾಸ್ ಮಾಡಿಬಿಡ್ತೀರಾ? ಅಲ್ಲಿ ನಮ್ದಲ್ಲೂ ಪಾಸ್ ಆಗಲ್ಲ ಬ್ಲಾಕ್ ಆದರೆ. ಹಾಂ, ನಾವು ಅಂಥ ಗಾಡಿ ಹೊಳೆಯೋಕೆ ಹೋಗಲ್ಲ. ಹಾಂ, ಈಗ ಬರ್ತಿರೋ ಹೊಸ ಗಾಡಿಗೆ ಪಾಸ್ ಆಗಲ್ಲ. ಕಿಂಪಿನ್ನು ಹೊಸ ಗಾಡಿಗೆ ಪಾಸ್ ಆಗಲ್ವಾ? ಸುಮ್ಮನೆ ದುಡ್ಡಿನ ಆಸೆಗೆ ಹೊಡೆದು ಏನು ಪ್ರಯೋಜನ? ನೋಡಿದ್ದೀನಿ, ನೀವು ಇಲ್ಲಿ ಹಳೆ ತಲೆ ನಿಮ್ಮ ಅಪ್ಪವ್ರು ಮಾಡ್ತಾಯಿದ್ರು ತಾನೇ? ತಂದೆ ಮಾಡ್ತಿರಲಿಲ್ಲ, ನಿಮ್ಮ ತಂದೆಯವರು ಇದೇ ಮಾಡ್ತಿರ್ತಾರಲ್ಲ. ಹೊಸಳ್ಳಿಲಿ ಇದ್ರಿ ತಾನೇ ನೀವು? ಹೊಸಳ್ಳಿಗೆ ಈಗಲೂ ಇರೋದು. ನಮ್ಮ ತಂದೆ ಗ್ರೀಸ್ ಕೆಲಸ ಇಲ್ಲ. ಮೀಸರಾಜಣ್ಣ ಅವ್ರ ಮನೆ ಪಕ್ಕದಲ್ಲಿ ಇದ್ರಿ ತಾನೇ ಅವಾಗ ಜಮಾನ್ದಲ್ಲಿ? ನಮ್ಮ ತಂದೆ ಗ್ರೀಸ್ ಗೊತ್ತಿಲ್ಲ. ಮತ್ತೆ ಇನ್ನೊಬ್ರು ನಮ್ಮ ಮಾವಿಗೆ ಹೇಳ್ತಿದ್ದೀರ ನೀವು? ಅವ್ರು ನಿಮ್ಮ ಮಾವನವರು ಸ್ವಲ್ಪ ಸಣ್ಣಗೆ ನಿಮ್ಮ ಥರನೇ ಅವರಲ್ಲ ನೋಡೋಕ್ಕೆ. ಉದ್ದಕ್ಕಿದ್ರಲ್ಲ ಅವರಲ್ಲ? ಉದ್ದಕ್ಕಿದ್ರಪ್ಪ. ಅವ್ರೇನಾದ್ರು ಅವರು ಇನ್ನ ಅವ್ರು ಇರೋದು. ಹಾಂ ಹಾಂ ಹಾಂ, ಅದೇ ಅವರು ಅದೇ ಕೆಲಸನೇ ಮಾಡ್ತಿದ್ದಿದ್ದು, ಪಂಚೆ ಹಾಕ್ಕೊಂಡಿರೋರಲ್ಲ ಯಾವಾಗಲೂ. ನಾನು ನೋಡಿದ್ದೀನಿ ನಿಮ್ಮನ್ನು ಸುಮಾರು ಒಂದು 20 ವರ್ಷದಿಂದ ನೋಡಿದ್ದೀನಿ. 15 ರೂಪಾಯಿಂದ ಕೇಸ್ ಹೊಡಿತೀವಿ ಅವಾಗ ಗಟ್ಟಿ ಒಳಗೆಲ್ಲ. ನಿಮ್ಮದು ಯಾವುದೋ ದೊಡ್ಡ ಫ್ಯಾಮಿಲಿ ಇತ್ತಲ್ಲಪ್ಪ, ಮಕ್ಕಳು ಮರಿಯೆಲ್ಲ ಇದ್ರಲ್ಲ ನೀವು? ಈ ಟೈಮಿಗಲ್ಲಿ 1200 1300 ಮಾಡ್ತಿದ್ವಿ ನಾವು. ಇವಾಗ ಎಷ್ಟು ಜನ ಇದ್ದೀರಾ ಮನೇಲಿ? ಈಗ ನಾವು ಫ್ಯಾಮಿಲಿ ಸಪ್ರೇಟ್ ಆಗ್ತಲ್ಲ. ಸಪ್ರೇಟ್ ಆದ್ರೆ ಅವಾಗೆಲ್ಲ ತುಂಬ ಕುಟುಂಬ, ಒಂದೇ ಫ್ಯಾಮಿಲಿ ಎಲ್ಲ ಸಪ್ರೇಟ್. ಅವಾಗ ಹಾಂ, ನಾವು ಇದ್ದಿದ್ದು ಅಂದರೆ ನಾವು ನಮ್ಮ ತಂಗಿ, ಹಾಂ ಹಾಂ, ನಮ್ಮ ತಮ್ಮ ಅಷ್ಟೇ. ಹಾಂ, ತಾಯಿನ ಬರ್ತಿರಲಿಲ್ಲ ಅವಾಗ. ಸ್ನೇಹಿತರೆ ಲೋಡ್ ಆಯಿತು. ಏನು ಒಂದು 1900 kg ಐತೆ ಅಷ್ಟೇ. ದೊಡ್ಡಬಳ್ಳಾಪುರಗೆ ನಿನ್ನೆನೂ ದೊಡ್ಡಬಳ್ಳಾಪುರಗೆ ಹೋಗಿದ್ದೆ, ಇವ್ರದೇನೆ. ಇವತ್ತು ದೊಡ್ಡಬಳ್ಳಾಪುರ, ಬಟ್ ನಿನ್ನೆ ಹೋಗಿದ್ನಲ್ಲ ಅದಲ್ಲ, ಅದು ಬೇರೆ ಇದು ಬೇರೆ. ನಿನ್ನೆ ಅಲ್ಲಿಂದ ಒಳ್ಳೆ ಬಾಡಿಗೆ ಎತ್ತಿದ್ದೆ, ಇವತ್ತು ಬೇಗ ಅನ್ಲೋಡ್ ಮಾಡಿಸಿ ಇವತ್ತು ಒಂದು ಒಳ್ಳೆ ಬಾಡಿಗೆ ಎತ್ಬಿಡ್ಬೇಕು ಪೋರ್ಟರಲ್ಲಿ. ಇವಾಗ ಇಲ್ಲಿಂದನೇ ಆನ್ ಮಾಡಿರ್ತೀನಿ, ಬಿದ್ದರೆ ಒಳ್ಳೆ ಬಾಡಿಗೆ ಎತ್ತಿ. ನಾನು ಹೇಳಿದೆ ಯಾವಾಗಲೇ, ಒಂದು ದಿವಸಕ್ಕೆ 5000 ದುಡಿದ್ರೆ ಆರಾಮಾಗಿ ಒಂದು ರೀಚ್ ಮಾಡ್ಬೋದು. ಡೈಲಿ ದುಡಿಬೇಕು, 26 ದಿವಸ ಡೈಲಿ ದುಡಿಬೇಕು. ಒಂದೊಂದು ಟೈಮಲ್ಲಿ 5 6 ಹಂಗೂ ಆಗುತ್ತೆ, ಒಂದೊಂದು ಟೈಮಲ್ಲಿ 3 ಆಗುತ್ತೆ. ಆಯಿತಾ? ನನ್ನ ಟಾರ್ಗೆಟ್ ಏನು ಗೊತ್ತಾ? ಈ ತಿಂಗಳು ನಾನು EMI ಎಲ್ಲ ಕ್ಲಿಯರ್ ಮಾಡಿ ಒಂದು 2 ತಿಂಗಳಾಯಿತು ಈ ಗಾಡಿಗೆ. ಆ 2 ತಿಂಗಳಿಂದ ನಾನೇನು ಅಷ್ಟು ತಲೆಗೆಡ್ಸ್ಕೊಳ್ಳಿಲ್ಲ. ನನ್ನ ಖರ್ಚುಗಳಿತ್ತು, ಅದು ಇದು ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೆ, ಅಷ್ಟೇನು ಉಳ್ಸೋಕ್ಕಾಗಲಿಲ್ಲ. ಎಲ್ಲ ಕಮಿಟ್ಮೆಂಟ್ಗಳು ತೀರಿಸ್ಬಿಟ್ಟೆ. ಅಂದರೆ ನಾವು ಏನೇನು ಸಪ್ರೇಟ್ ಇತ್ತು ಅವೆಲ್ಲ ತೀರಿಸಿದೆ. ಇವಾಗ ಇನ್ಮೇಲೆ ನಾನು ಇವತ್ತು ಎಷ್ಟು 1ನೇ ತಾರೀಕು, ಇವತ್ತಿಂದ ನಾನು ಅಂದ್ಕೊತಾ ಇದ್ದೀನಿ ಡೈಲಿ 5-5 ಸಾವಿರ ಎಷ್ಟು ದುಡ್ದೆ, ಎಷ್ಟು ಅರ್ನಿಂಗ್ಸ್ ಆಯಿತು ಅಂದ್ಬಿಟ್ಟು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಈ ಥರ ಒಂದು ಮೇಂಟೈನ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಐಡಿಯಾ ಬರುತ್ತಲ್ಲ, ನಾವು ಮಾರ್ಕೆಟ್ ಬಾಡಿಗೆ ಹೊಡೆಯೋದ್ರಿಂದ ಹೇಳೋಕ್ಕಾಗಲ್ಲ ಆಯಿತಾ ಯಾವ ಥರ ಏನು ಅಂತ. ಇವತ್ತು ನಾನು 3000 ದುಡ್ದನ್ನ ನಾಳೆ ನಾಡ್ದು ದುಡಿಯೋದ್ರಲ್ಲಿ ಕವರ್ ಮಾಡ್ಕೊಳ್ಳೋ ಥರ ನೋಡಬೇಕು. ಇವತ್ತು 3000 ದುಡೀತು ಆಗಲೇ ಇಲ್ಲ ಅಂದರೆ ಇವತ್ತೆಲ್ಲ ನಾಳೆ ದುಡಿಯೋಣ ಅನ್ನೋ ಥರ ಮಾಡಿಕೊಂಡು ಒಟ್ಟಲ್ಲಿ ನನ್ನ ಟಾರ್ಗೆಟ್ ಹಾಕೊಂಡ್ಬಿಟ್ಟಿದ್ದೀನಿ, ಇಷ್ಟು ರೀಚ್ ಮಾಡಲೇಬೇಕು ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂದರೆ ಈ ಗಾಡಿನಲ್ಲಿ ಅಷ್ಟು ದುಡಿಬೇಕು, ಇಲ್ಲ ಅಂದರೆ ನಾವು ಮುಂದೆ ಬರೋಕ್ಕಾಗಲ್ಲ ಬೇಗ. ಇವಾಗ 0 ಇಂದ ಬೆಳಿಬೇಕು ಅಂದರೆ ನಾನು ಇವಾಗ ಹೇಳಿದ್ನಲ್ಲ ಇಷ್ಟು ದುಡಿಲೇಬೇಕು. ನಂದೇನು ಎಲ್ಲ ಸೇವಿಂಗ್ಸ್ ಯಾವುದೂ ಸಹ ನಂದು ಇನ್ನು ಅಲ್ಲಿ ಇಲ್ಲಿ ಅನ್ನೋದೇನಿಲ್ಲ. ನೋಡಿ, ಸಾಲಕ್ಕೆ ಸಿಗಾಕೊಂಡ್ರೆ ಒತ್ತಡ ಇರುತ್ತೆ. ನನಗೆ ಸುಮಾರು ಜನ ಹೇಳಿದ್ರು ಸಾಲ ತೀರಿಸ್ಬೇಡ, ಸೋಂಬೇರಿ ಆಗ್ಬಿಡ್ತೀಯಾ, EMI ಇರಬೇಕು ಅಂತ. ನನಗೂ ಹಂಗೆ ಅನ್ನಿಸ್ತು. ಒಂದು 2 ತಿಂಗಳು ಹೌದಲ್ವಾ, ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತ ಇಲ್ಲ, ದುಡಿಬೇಕು ಅಂತ ಅಂದ್ಕೊಂಡೆ. ಬಟ್ ಇನ್ಮೇಲೆ ನಾನೇ ಒಂದು ಗೋಲ್ ಸೆಟ್ ಮಾಡಿದ್ದೀನಿ. ನೋಡಪ್ಪ, ತಿಂಗ್ಳಿಗೆ ನಾನು ಇಷ್ಟು ಅರ್ನಿಂಗ್ಸ್ ಇರಲೇಬೇಕು ಅಂತ. ಡೈಲಿ ಅದನ್ನು ಮಾಡೋದಕ್ಕೆ ಪ್ರಯತ್ನನೂ ಪಡ್ತೀನಿ. ಸಾಲ ಇದ್ದರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ, ಒಂದೇ ಥರ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ಡೈಲಿ ದುಡಿಬೇಕು ಮಾಡಬೇಕು ಅನ್ನೋ ಥರ ಟೆನ್ಷನ್ ಇರಲ್ಲ. ನೋಡಿ, ನಂದು EMI ತೀರೋಯ್ತು, 2 ತಿಂಗಳು ಆರಾಮಾಗಿ ಅಂದರೆ
ಏನಾದ್ರು ಕೆಲಸಗಳಿತ್ತಾ ಆರಾಮಾಗಿ ರಜಾ ಆಗ್ತಾ ಇದೆ, ಹೋಗ್ತಾ ಇದ್ದೆ, ಒಂದು ದಿವಸ ಗಾಡಿ ನಿಲ್ಲಿಸ್ತಾ ಇದ್ದೆ. ಅದೇ EMI ಇದ್ದಾಗ ಒಂದು ದಿವಸ ಗಾಡಿ ನಿಲ್ಸಕ್ಕೂ ಹಿಂದೆ ಮುಂದೆ ನೋಡಬೇಕಾದಂಥ ಪರಿಸ್ಥಿತಿ. ಇರಪ್ಪ ಇವತ್ತು ದುಡಿಲಿಲ್ಲ ಅಂದರೆ ನಾಳೆ ಹೆಂಗೋ ಏನೋ, ನಾಳೆ ದುಡಿಯೋಕ್ಕಾಗುತ್ತೋ ಇಲ್ವೋ, ಇವತ್ತು ದುಡಿಲಿಲ್ಲ ಅಂದರೆ ರಜಾ ಆಗ್ಬಿಡುತ್ತೆ, ಇವತ್ತೊಂದು EMIಗೆ ಏನೋ 1,000 ರೂಪಾಯಿ ನಾನು ಕೈಯಿಂದ ಹಾಕಬೇಕಾಗುತ್ತೆ, ಆ ಥರ ಯೋಚನೆ ಮಾಡ್ತಾಯಿದ್ದೆ. ಇನ್ಮೇಲೂ ಅಷ್ಟೇ ನಾನು ಒಂದು ಹಾಕೊಂಡ್ಬಿಟ್ಟಿದ್ದೀನಿ. ನಾವು ಸುಮ್ಮನೆ ಅಡ್ಡ ದುಡ್ಡಿ ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀನಿ. ಅಡ್ಡ ದುಡ್ಡಿ ಲೇವಾದೇವಿ ಖರ್ಚು ಮಾಡೋಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ಥರ ಖರ್ಚು ನಾನು ಮಾಡೋದು. ಏನಾದರೂ ಒಂದು ಬೇಕಾ ಇಮಿಡಿಯೇಟ್ ತಗೋ ಆಯಿತಾ, ಯೋಚನೆ ಮಾಡಲ್ಲ, ಮತ್ತು ಉಳ್ಸೋಕ್ಕೆ ಹೋಗಲ್ಲ ನಾನು. ಆ ಥರ ಇಷ್ಟು ದಿವಸ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇನ್ಮೇಲೆ ಬುದ್ಧಿ ಕಲ್ತಿದ್ದೀನಿ. ನಾವು ಬೆಳಿಬೇಕು ಆಯಿತಾ, ನಮಗೆ ಬ್ಯಾಕ್ ಸಪೋರ್ಟು ಅಂತ ಯಾರೂ ಇಲ್ಲ. ನಾನೇ ಒಬ್ಬನೇ ನಿಂತ್ಕೊಂಡು ಒಬ್ಬನೇ ದುಡಿದು ಎಲ್ಲ ನಾನು ಒಬ್ಬನೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಾವು ಬುದ್ಧಿ ಕಲಿಬೇಕು ಅಂತ ತಲೆಗೆ ಬಂದೈತೆ. ನೋಡೋಣ. ಇವತ್ತು ವ್ಲಾಗ್ ಮಾಡ್ತಾ ಇರೋದ್ರಿಂದ ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ಸ್ ಅಂತ ಹೇಳ್ತೀನಿ. ಇವಾಗ ಈ ಬಾಡಿಗೆ ಹೋಗ್ತಾ ಇರೋದು ಎಷ್ಟು ಕೊಡ್ತಾರೆ ಅಂತಲೂ ಹೇಳ್ತೀನಿ. ಅಲ್ಲಿಂದ ಯಾವುದಾದ್ರು ನೆಕ್ಸ್ಟ್ ಪೋರ್ಟರಲ್ಲಿ ಬೀಳುತ್ತಾ ಏನು ಕತೆ ಅಂತ ನೋಡೋಣ. ಸ್ನೇಹಿತರೆ ಬಂದೆ ಕಂಪ್ನಿ ಹತ್ರ. ಮೋಸ್ಟ್ಲಿ ಯಾವುದೋ ಗಾರ್ಮೆಂಟ್ಸ್ ಇರಬೇಕು. ಒಂದು 200 ಮೀಟ್ರ್ ಐತೆ ಲೊಕೇಶನ್ನು. ನಾನು ದೊಡ್ಡಬಳ್ಳಾಪುರ ಒಳಗಡೆ ಬಂದೆ, ಟೋಲ್ ಎಲ್ಲ ತಪ್ಪಿಸ್ಕೊಂಡು. ಇಲ್ಲೇ ತೋರಿಸ್ತಾ ಇತ್ತಲ್ಲ ರೈಟು, ಈ ರೈಟಲ್ಲ. ಹೊಸ ಕಂಪ್ನಿ ಫಸ್ಟ್ ಬಂದಿರೋ ಸಿಲ್ವರ್ ಸ್ಪಾರ್ಕ್ ಅಪರಲ್ಸ್. ಒಳಗಡೆ ಕೇಳ್ಕೊಂಬರ್ತೀನಿ. ಬಂದೆ ಒಳಗಡೆ ಯಾವುದೋ ದೊಡ್ಡ ಗಾರ್ಮೆಂಟ್ಸ್ ಇದು. ರೆಡ್ ಆ್ಯಂಡ್ ರೈಟು ಅಂದ್ರೆ ಏನು ಬೇಗ ಅನ್ಲೋಡ್ ಆದರೆ ಒಳ್ಳೆ ಬಾಡಿಗೆ ಎತ್ಕೊಬೇಕು. ಸೆಕ್ಯೂರಿಟಿ ಅಂಕಲ್, ಇದು ಫ್ಯಾಬ್ರಿಕ್ ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಆಗಬೇಕಾ? ಎಲ್ಲ ಯಾಕಣ ಇಲ್ಲೇ ಹಾಕ್ಬೇಕು ಗಾಡಿನ, ಹಿಂದೆ ಹಾಕ್ಬೇಕು, ಮುಂದೆ ಹೆಂಗೆ ಹೋಗ್ಲಿ? ನೀನು ಯಾಕೆ ಟೆನ್ಷನ್ ಅಂತ ಇದೆಯಾ? ಇರೋ ಒಂದು 5 ನಿಮಿಷ ಅಲ್ಲ, ಟೆನ್ಷನ್ ಯಾಕೆ ಅಂತ ಇದೆಯಾ? ಟೆನ್ಷನ್ ಅಲ್ಲ, ಹೂನಪ್ಪ, ನಾನೇನು ಇಲ್ಲೇ ನಿಂತಿದ್ದೀನಿ, ಅವ್ರನ್ನ ಕೇಳಿದೆ, ಆಗ್ತಾ ಇದ್ದೀನಿ. ಫ್ಯಾಬ್ರಿಕೆ 73. ನಾನು ಜಸ್ಟ್ ತಗೊಂಬಂದಿಲ್ಲ, ಹಾಕಿದೆ. ಏಯ್ ಓ ಕಡೆ ಅಂತ ಆವಾಜ್ ಆಗ್ತಾವ್ರೆ ದೊಡ್ಡ ಮನುಷ್ಯರು. ಏನು ಮಾಡ್ತೀಯ ಪಾಪ, ವಯಸ್ಸಾಗೈತೆ, ಇರಲಿ, ಆಲ್ ಇಸ್ ವೆಲ್. ಸ್ನೇಹಿತರೆ ಮುಂದೆಗಡೆ ಒಂದು ಗಾಡಿ ಅನ್ಲೋಡ್ ಆಗ್ತೈತೆ ನೋಡಿ, ದೊಡ್ಡ ಗಾಡಿ ಸೌಂಡಪ್ಪ ಇಲ್ಲಿ. ಆ ಗಾಡಿ ಅನ್ಲೋಡ್ ಆದಮೇಲೆ ನಮ್ಮ ಗಾಡಿ ಮಾಡ್ತಾರಂತೆ. ಮಾಡ್ತಾವ್ರೆ ಬೇಗನೆ. ಇನ್ನೇನು ಊಟ ಟೈಮ್ ಆಯಿತು, 12:15. ಆ ಗಾಡಿ ಮಾಡೋಷ್ಟರಲ್ಲಿ ಇಲ್ಲಾಂದರೆ ಆಗೋದ್ಕಿಂತ ಮುಂಚೆನೇ ಊಟಕ್ಕೆ ಕಾಣ್ತಾರೆ. ಯಾಕೆಂದರೆ ಕಂಪ್ನಿ ಅಂದರೆ ಪರ್ಫೆಕ್ಟಾಗಿ 1 ಗಂಟೆ 1:30 ಆ ಥರ ಊಟಕ್ಕೆ ಹೋಗ್ಬಿಡ್ತಾರಲ್ಲ. ನೋಡೋಣ, ಒಂದು 3 ಗಂಟೆ ಒಳಗಡೆ ಆದರೂ ನಮಗೇನು ತೊಂದರೆ ಇಲ್ಲ. ಇಲ್ಲಿಂದ ಒಳ್ಳೆ ಬಾಡಿಗೆ ಎತ್ಕೊಂಡು ಮಾಡೋಣ. ಇವರು ಅನ್ಲೋಡ್ ಮಾಡ್ರಿ ಅಂದರೆ ಆ ಗಾಡಿ ಆಗಬೇಕು ಅಂತಾರೆ ನೋಡಿ. ಇಲ್ಲಿ ಮಧ್ಯೆ ಒಂದು ಆಟೋ ಬಂತು, ಆಟೋನ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಿಲ್ಲ ಪಾಪ, ಅವ್ರು ಚಿಕ್ಕ ಗಾಡಿ ಮಾಡ್ಕೊಂಡು ಹೋಗಲಿ. ಇವಾಗ ಈ ಗಾಡಿ ಮಾಡೋಕೆ ಆ ಗಾಡಿನೂ ನಿಲ್ಲಿಸಿದ್ರು, ಈ ಗಾಡಿನೂ ಮಾಡ್ತಾಯಿಲ್ಲ. ಸ್ಟಾಪ್ ಆಗೋದು ಕೆಲಸ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಫೋನ್ ಮಾಡ್ತೀನಿ ಅಂತ ಹೇಳೋರೆ. ಏನು ಮಾಡಿದ್ರು ಇವ್ರು ಮಾಡೋ ಟೈಮಿಗೆ ಮಾಡೋದು. ಇವರಿಂದ ಇನ್ನೂ ಒಂದು ಡ್ಯೂಟಿ ಹೊಡಿಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅನ್ಲೋಡ್ ಮಾಡ್ಕೊಂಡು ಬಂದೆ. ಯಾವುದೋ ಒಂದು ಆರ್ಡ್ರ್ ಬರ್ತಾನೆ ಐತೆ ಅವಾಗಲಿಂದ. ಶಿವಕೋಟೆ ಅಂತ ಡ್ರಾಪು, ಪಿಕಪ್ಪು 10 ಕಿಲೋಮೀಟ್ರ್ ಐತೆ, 1,000 ರೂಪಾಯಿ ಬಾಡಿಗೆ. ನಾನು ತಗೊತಾ ಇಲ್ಲ, ಬರ್ತಾನೆ ಐತೆ. ಬೇರೆ ಯಾವ್ದಾದ್ರು ಬಾಡಿಗೆ ನೋಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಬಾಡಿಗೆಗಳು ಯಾವುದೂ ಬರ್ತಾ ಇಲ್ಲ, ಅದಕ್ಕೆ ನಾನು ಲೊಕೇಶನ್ ಚೇಂಜ್ ಮಾಡಿದೆ. ಸುಮ್ಮನೆ ಅಲ್ಲಿಂದ ಈ ಕಡೆ ಬಂದೆ ಒಂದು 7 ಕಿಲೋಮೀಟ್ರು. ಯಾಕೆಂದರೆ ನಿನ್ನೆ ಈ ಕಡೆಯಿಂದ ಸುಮಾರು ಒಂದು 4-5 ಬಾಡಿಗೆ ಬಂದಿತ್ತು. ನಿನ್ನೆನೂ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ ಅಂತ ಹೇಳಿದ್ನಲ್ಲ, ಸೇಮ್ ಇವಾಗ ಏನಿದ್ದೀನಿ ಇದೇ ಲೊಕೇಶನಲ್ಲಿ ನಿನ್ನೆ ಇದ್ದಿದ್ದು ನಾನು. ಬಾಡಿಗೆಗಳು ಬರ್ತಾನೆ ಇತ್ತು, ಅಲ್ಲಿ ಯಾವುದೋ ಬರಲಿಲ್ವಲ್ಲ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಯಾಕೋ ಇಲ್ಲೂ ಸೌಂಡ್ ಆಗ್ತಾ ಇಲ್ಲ. ಸಮಯ ಆವಾಗಲೇ ಎಷ್ಟೊತ್ತಾಗೈತೆ, 4 ಗಂಟೆ ಆಯಿತು. ಮತ್ತು ನನಗೆ ಬೆಳಗ್ಗೆ ಬಾಡಿಗೆ ಕೊಟ್ಟಿದ್ರಲ್ಲ, ಅವರು ತಾವರೆಕೆರೆ ಮಾಗಡಿ ರೋಡ್ಗೆ ಐತೆ ಅಂತ ಅವ್ರೆ. ಇಲ್ಲಿಂದ ಹೋದರೆ ಏನು, ಖಾಲಿ ಹೋದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಬೆಳಗ್ಗೆ ಅಲ್ಲಿಂದ ಬರಬೇಕಾದ್ರೆ ಆನ್ ಮಾಡಿದ್ದು, ಒಂದು ಸೌಂಡ್ ಆಯ್ತಾ ಇಲ್ಲ. ಬೇಡದೇ ಇರೋ ಟೈಮಲ್ಲಿ ಬರ್ತಾನೆ ಇರ್ತವೆ, ಬೇಕಾಗಿರೋ ಟೈಮಲ್ಲಿ ಒಂದು ಬರ್ತಾಯಿಲ್ಲ.
ಅವ್ರಿಗೆ ಇನ್ನೂ ಒಂದು 10 ನಿಮಿಷ ಸರ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಾಂದರೆ ಅವರು ಏನಾದರೂ ಬೇರೆ ಗಾಡಿ ಏನಾದ್ರು ಕಳ್ಸ್ಕೊತಾರೆ. ಮಾಗಡಿ ರೋಡ್ ಒಂದು, ತಾವರೆಕೆರೆ ಒಂದು ಐತಂತೆ, ಆ ಕಡೆನೇ ಆರಾಮಾಗಿ ಮಾಡ್ಬೋದು. ಈ ಬಾಡಿಗೆ ಎಷ್ಟು ಕೊಡ್ತಾರೆ ಅಂತ ಹೇಳ್ಬೇಕಲ್ವ. ನಾನ್ಕೊಂಬಂದಿರೋದು ಅವರು ಇವಾಗ ಪೋರ್ಟರಲ್ಲಿ 2.5 ಬರುತ್ತೆ ಇಲ್ಲಿಗೆ. ನನ್ನ ಪ್ರಕಾರ ಒಂದು 200 ರೂಪಾಯಿ ಸೇರಿಸಿ 700 ಕೊಡ್ಬೋದು. ಖಾಲಿ ಹೋಗ್ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗತ್ತೆ. ಫೋನ್ ಮಾಡಿ ಸರ್ ಬರ್ತೀನಿ ಅಂತ ಹೇಳಿ ಅದನ್ನಾರು ಹೊಡೆಯೋಣ. ಸುಮ್ಮನೆ ವೇಸ್ಟು ಇಲ್ಲಿ ಕಾಯಿದ್ರು. ನೋಡಿ ಒಂದು ಬಾಡಿಗೆ ಸೌಂಡ್ ಆಗಿಲ್ಲ. ನಾನು ಇಲ್ಲಿ ಬರ್ಬೇಕಾರೆ ಆನ್ ಮಾಡಿದ್ದು, ಅದೇ ಹೇಳಿದ್ನಲ್ಲ, ಯಾವುದೋ ಶಿವಕೋಟೆ 1,000 ರೂಪಾಯಿ ಬಾಡಿಗೆ, ಅದು 10 ಕಿಲೋಮೀಟ್ರ್ ಪಿಕಪ್ ತೋರಿಸ್ತಾ ಇದೆ, ಅದು ಬರ್ತಾನೆ ಐತೆ. ಅದು ಬಿಟ್ಟರೆ ಒಂದು ಬಾಡಿಗೆ ಸೌಂಡ್ ಆಗಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ, ಡಿಸಿಷನ್ ಮಾಡಿದ್ದೀನಿ. ಖಾಲಿ ಹೋದ್ರೆ ಪರವಾಗಿಲ್ಲ. 30 ಕಿಲೋಮೀಟ್ರ್ ಇತ್ತು ನನಗೆ ಅಲ್ಲಿಂದ. 30-35 ಇತ್ತು. ಎಲ್ಲಿ ನಾನು ಅಲ್ಲಿಂದ ಬಂದಲ್ಲ ಅಲ್ಲಿಗೆ. ಸ್ನೇಹಿತರೆ ಬಂದೆ ಗೋಡನ್ ಹತ್ರ. ಹಾಕು ಬೇಗ ಅಂತವ್ರೆ. ಗಾಡಿ ಬುಕ್ ಮಾಡಿದ್ರೆ 5-10 ನಿಮಿಷಕ್ಕೆ ಗಾಡಿ ಬರ್ತವೆ. ಆದರೂ ನನಗೆ ಕಾಯ್ಕೊಂಡು ನನಗೆ ಲೋಡ್ ಕೊಡ್ತಾರೆ ಅಂದರೆ ಏನೋ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನೋ ಅಥವಾ ಏನೋ ಗೊತ್ತಿಲ್ಲ. ನನ್ನ ಅದೃಷ್ಟ ಈ ಥರ ಸಿಕ್ಕಿರೋ. ಸುಮಾರು ಒಂದು ವರ್ಷದಿಂದ ನನಗೆ ಇವರು ಬಾಡಿಗೆ ಕೊಡ್ತಾವ್ರೆ. ವಾರದಲ್ಲಿ 3-4 ಅಂತೂ ಮಿಸ್ ಇಲ್ಲ. ಒಂದು ಒಳ್ಳೆ ಆಶೀರ್ವಾದ ದೇವ್ರದ್ದು. ನೋಡಿ ಇವಾಗ ನಾನು ದೊಡ್ಡಬಳ್ಳಾಪುರದಿಂದ ಬರೋಕ್ಕೆ 1 ಅವರ್ 1.25 ಅವರ್ ಆಯಿತು. ಅಲ್ಲಿಂದ ಬರೋವರೆಗೂ ಕಾಯ್ಕೊಂಡು. ಅರ್ಜೆಂಟ್ ಐತೆ ಮೆಟೀರಿಯಲ್ಲು, ಆದರೂ ನನ್ನೇ ಕಳಿಸ್ತಾರೆ ಅಂದರೆ ಅದು ಹೆಂಗೆ ಇರಲಿ, ಲೇಟ್ ಆಗಲಿ ಬೇಗ ಆಗಲಿ, ನಾನು ಋಣಿಯಾಗಿರ್ತೀನಿ ಅವ್ರಿಗೆ. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2 ಪಾಯಿಂಟ್ ಐತೆ. ಮಾಗಡಿ ರೋಡಲ್ಲ ಲೊಕೇಶನ್ ಕೊಟ್ಟವ್ರೆ. ಮಾಗಡಿ ರೋಡಲ್ಲಿ, ನೈಸ್ ರೋಡಲ್ಲೇ ಹೋದರೆ ಕರೆಕ್ಟಾಗಿ ಒಂದು 15-20 ನಿಮಿಷದ ಒಳಗಡೆ ಹೋಗ್ಬಿಡ್ಬೋದು. ಹಿಂಗಾಸ್ ಹೋದರೆ ಒಳಗಡೆಯಿಂದ ನಾನು ಲೋಡು ಏನು ಐಟಮ್ ಏನು ಅಂದರೆ, ಇದು ಒಂದು ಪೌಡ್ರ್ ಬರುತ್ತೆ. ಈ ಪ್ಲಾಸ್ಟಿಕ್ ಚೇರೆಲ್ಲ ತಯಾರು ಮಾಡ್ತಾರೆ ನೋಡಿ, ಈ ಕೆಮಿಕಲ್ ಹಾಕಿದ್ರೇ ಇವಾಗ ನಾನು ತೊಗೊಂಡೋಗ್ತಾ ಇದ್ದೀನಲ್ಲ, ಈ ಕೆಮಿಕಲ್ ಹಾಕಿ ಇದ್ರ ಜೊತೆಗೆ ಏನೋ ಮಿಕ್ಸ್ ಮಾಡ್ತಾರೆ. ಆ ಪೌಡ್ರು ಸೇಮ್ 2 ಪಾಯಿಂಟ್ಗೂ ಕುಂಬಳಗೂಡು ಕುಡಿತಾ ಇದೆ ಈ ಥರ ಪೌಡ್ರು. ಈ ಸತಿ ಏನೋ ಇಲ್ಲಿ ಮಾಗಡಿ ರೋಡು ತಾವರೆಕೆರೆ ಆ ಕಡೆ ಬಂದೈತೆ. ಫಸ್ಟ್ನೇ ಪಾಯಿಂಟು ಮಾಗಡಿ ರೋಡು, ನೆಕ್ಸ್ಟ್ ಪಾಯಿಂಟು ತಾವರೆಕೆರೆಗೆ ಹೋಗ್ಬೇಕು. ಹಿಂಗೆ ಲಕ್ಷ್ಮೀಪುರ ರೋಡಲ್ಲ ಹೋಗೋಣ ರೈಟ್ ತೊಗೊಂಡು ಅಂದರೆ ಇಲ್ಲಿ ಬಿಡ್ತಾ ಇಲ್ಲ. ನೈಸ್ ರೋಡ್ ಮೇಲೆ ಹೋಗ್ಬಿಡ್ತೀನಿ. ಏನೊಂದು 60 ರೂಪಾಯಿ ಗಟ್ಟಾಗುತ್ತೆ. ನೈಸ್ ರೋಡ್ ಮೇಲೆ ಹೋಗ್ಬೋದು. ಸ್ನೇಹಿತರೆ ಈ ಬಂದೆ, ಇದು ಮಾಗಡಿ ರೋಡಲ್ಲಿ ಎಲ್ಲಿ ಗೊತ್ತಾ, ಕಡಬಗೆರೆ ಕ್ರಾಸ್ ಆಯ್ತಲ್ಲ ಆ ಕಡೆ. ರೋಡ್ ನೋಡ್ರಿ ಎಷ್ಟು ಖರಾಬಾಗೈತೆ. ಇಲ್ಲಿ ಎಲ್ಲೋ ಮುಂದೆಗಡೆ S&S ಪಾಲಿಟೆಕ್ ಅಂತ ತೋರಿಸ್ತೈತೆ. ಡೆಡ್ ಎಂಡ್ ರೋಡಲ್ಲಿ ಯಾವುದೋ ಬೋರ್ಡೇ ಇಲ್ಲ ಇಲ್ಲಿ. ಇದಲ್ಲ, ಇದೇ ಇರ್ಬೋದಾ? S&S ಇದೆನಾ? S&S पॉलिटेक। हाँ पाउडर। कौन सा कंपनी नाम क्या है? ये मोनिका। इसमें S&S है। पाउडर है क्या? हाँ मोचल पाउडर 24 पाउडर है। 24 बैग कहाँ डालना गाड़ी? ಸ್ನೇಹಿತರೆ ನನ್ನ ಗಾಡಿಗೆ ಇಲ್ಲಿ ನೋಡಿ ಇದೊಂದು ಮಿರರ್ ಹಾಕ್ತೆ, ಅಂದರೆ ನಾನೇ ತಗೊಂಡು ಹಾಕ್ತೆ. ಏನಂದರೆ ಈ ಮಾರ್ಕೆಟ್ ಸರೌಂಡಿಂಗೆಲ್ಲ ಹೋದಾಗ ಈ ಗಾಡಿಗಳು ಸೈಡಲ್ಲೆಲ್ಲ ಹಾಕ್ಬಿಡ್ತಾರಲ್ಲ, ಅಲ್ಲಿ ಹಿಂಸೆ ಆಗುತ್ತೆ. ಆ ಕಡೆ ನಮ್ಮ ಗಾಡಿ ಹೈಟ್ ಬೇರೆ ಐತಲ್ಲ, ಈ ಕಡೆ ಸಡನ್ನಾಗಿ ಡಿಸ್ಟೆನ್ಸ್ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಏನಾದರೂ ಕಲ್ಗಿಲ್ಲಿತ್ತು ಅಂದ್ರೆ ಕಾಣಿಸಲ್ಲ. ಇವಾಗ ಈ ಮಿರರ್ ಹಾಕಿದ್ಮೇಲೆ, ಅಂದರೆ ಈ ಮಾಮೂಲಿ ಲೋಕಲ್ ಮಿರರ್ ಇದು, ಟಿ ಗಾಡಿನಲ್ಲೆಲ್ಲ ನೋಡಿರ್ತೀರಲ್ಲ, ಟಿ ಗಾಡಿನಲ್ಲೆಲ್ಲ ಹಿಂದೆಗಡೆ ಒಂದು ಸಾಯಿಬಾಬಾ ಫೋಟೋ ಅಂಟಿಸ್ಬಿಟ್ಟು ಸಾಯಿಬಾಬಾನ ನೋಡ್ತಾ ಇರೋ ಥರ ಹಾಕಿರ್ತಾರೆ ನೋಡಿ, ಆ ಥರ ಮಿರರ್ ನಾನು ಬೆಂಡ್ ಮಾಡಿ ಹಾಂ ಕೋನೆ. ಇವಾಗ ಈ ಮಿರರ್ ನಾನು ಈ ಥರ ಬೆಂಡ್ ಮಾಡಿ ಹಾಕಿರೋದಕ್ಕೆ ಈ ಫ್ರಂಟು ಈ ಪೋರ್ಷನ್ ಎಲ್ಲ ಕಾಣಿಸುತ್ತೆ, ಮತ್ತು ಈ ಸೈಡು ಟೈರೆಲ್ಲ ಕಾಣಿಸಲ್ಲ, ಇಲ್ಲಿವರೆಗೂ ಕಾಣಿಸುತ್ತೆ. ಈ ಸೈಡ್ ಈ ಪೋರ್ಷನ್ನು ಫ್ರಂಟ್ ಪೋರ್ಷನ್ನು ಆ ಥರ ಹಾಕಿದ್ದೀನಿ ಒಂದು ರೇಂಜಲ್ಲಿ. ಸ್ನೇಹಿತರೆ ಇದೆ ನೋಡಿ ಪೌಡ್ರು,
ಏನಂದರೆ ಇದರಲ್ಲೆಲ್ಲ ಚೇರ್ಗಳು ಅಂತ ಹೇಳಿದ್ನಲ್ಲ ಅವಾಗಲೇ ಚೇರು ಮಾಡ್ತಾರೆ, ಎಲ್ಲ ಪ್ಲಾಸ್ಟಿಕ್ ಮಾಡೋದೇನೆ ಇದು. ಆಮೇಲೆ ಈ ಸಣ್ಣ 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 ಮಣಿಗಳನ್ನ ಮಾಡ್ತಾರೆ, ಇಲ್ಲಿ ಮಾಡ್ತಾವ್ರೆ, ತೋರಿಸ್ತೀನಿ. ನೋಡಿ ಇಲ್ಲಿ ಒಳಗಡೆ ಪೌಡ್ರ್ ಹಾಕೋರೋ ಏನು ಹಾಕೋರೋ ಗೊತ್ತಿಲ್ಲ. ಇಲ್ಲಿಂದ ಬಂದು ಶಾವಿಗೆ ಥರ ಬಂದು ನೀರೊಳಗಡೆ ಬಂದು ಇಲ್ಲಿ ಕೂಲಾಗಿ ನೋಡಿ ಇಲ್ಲೋಗಿ ಮಣಿಗಳೆಲ್ಲ ಕಟ್ಟಾಗಿ प्लास्टिक मणि आगुत्ते 24 ये पीछे क्या? हाँ पीछे ये एक लाइन है ना, बस सामने वाला दूसरा. 2ನೇ ಪಾಯಿಂಟ್ ಹತ್ರ ಬಂದೆ. 7 ಗಂಟೆ ಆಯಿತು. ಅಲ್ಲಿಂದ 11 ಕಿಲೋಮೀಟ್ರ್ ಇತ್ತು. ತಾವರೆಕೆರೆ ಒಳಗಡೆ ಬಂದೆ. ಯಾವುದಪ್ಪ ಇದರಲ್ಲಿ ಮಹಾದೇವ ಸರ್ವಿಸ್ ಅಂತ ಐತೆ. ಪೌಡ್ರು ಸ್ನೇಹಿತರೆ, ಗಾಡಿನೇ ಹಾಕ್ಸ್ಲಿಲ್ಲ ಇವರು, ಯಾವುದೋ ಬೇರೆ ಗಾಡಿ ಲೋಡ್ ಮಾಡ್ತಾಯಿದ್ರು. ಅದಕ್ಕೆ ಅದಾದಮೇಲೆ ಹಾಕ್ಸ್ತೀನಿ ಅಂದರು. ಹೋಯಿತು, ಈಗ ಹಾಕ್ಸವ್ರೆ. ಒಂದು ಅರ್ಧ ಗಂಟೆ ಅದನ್ನು ಲೋಡ್ ಮಾಡಿದ್ರು. ನೋಡಿ ಇದು ಇವಾಗ ಈ ಪೌಡ್ರಲ್ಲಿ ಪ್ಲ್ಯಾಸ್ಟಿಕ್ ಅವಾಗಲೇ ಮಣಿ ಥರ ಕಟ್ ಆಗ್ತಿತ್ತಲ್ಲ, ಅದು ಮಾಡ್ತಾರೆ. ನೋಡಿ ಇಲ್ಲಿ ಟಾರ್ಪಲ್ ಬತ್ತೈತೆ ಈ ಕಡೆ, ಈ ಥರದ್ದು ರೆಡಿ ಮಾಡ್ತಾರೆ. ಈ ಪೌಡ್ರಲ್ಲಿ ಏನೇನೋ ಮಾಡ್ತಾರೆ. ಈ ಕುಂಬಳಗೂಡು ಕಡೆ ಎಲ್ಲ ಲೋಡ್ ಹೋಗುತ್ತೆ ಇದು. ಅಲ್ಲೋದ್ರೆ ಈ ಚೇರ್ಗಳು ಫುಲ್ಲು ಪ್ಲ್ಯಾಸ್ಟಿಕ್ ಚೇರ್ ಗೊತ್ತವಲ್ಲ, ಆ ಚೇರ್ಗಳು ಮತ್ತು ಬುಟ್ಟಿಗಳು, ಡಬ್ಗಳು ಎಲ್ಲ ಮಾಡ್ತಾರೆ. ಆ ಒಂದು ಪೌಡ್ರಿಂದ ಎಷ್ಟೆಷ್ಟೆಲ್ಲ ಪ್ಲ್ಯಾಸ್ಟಿಕ್ ತಯಾರಾಗುತ್ತೆ ನೋಡಿ. ಅಂದೋಡ್ ಆಯಿತು. ನಾನು ಹೇಳಿದೆ ಎಷ್ಟು ನನ್ನ ಟಾರ್ಗೆಟ್ ಏನಿದೆ, ನನ್ನ ಟಾರ್ಗೆಟ್ 5,000 ಅಂತ ಹೇಳಿದೆ. ಬಟ್ ಇವತ್ತಷ್ಟು ಆಯಿತು ಅಂದರೆ ಇವತ್ತು ಪೋರ್ಟರ್ ಬಾಡಿಗೆ ಮಾಡೋಕ್ಕಾಗಲಿಲ್ಲ. ನೋಡಿ ಆಗಲೇ 7:30 ಆಯಿತು. ನಮ್ಮ ಪರ್ಸ್ನಲ್ ಬಾಡಿಗೆನೇ 2 ಬಾಡಿಗೆ ಹೊಡೆದೆ. ಬೆಳಗ್ಗೆ ಮಾಡಿದ್ದು ಹೇಳಿದೆ ನಾನು ನಿಮಗೆ 2,700 2,800 ಅಷ್ಟು ಕೊಡ್ತಾರೆ. ಈ ಬಾಡಿಗೆ ಎಷ್ಟು ಕೊಡ್ಬೋದು ಅಂದರೆ, ನಾನು ಎಲ್ಲ ವಿಡಿಯೋದಲ್ಲೂ ಬಾಡಿಗೆನ ಹೇಳೋಕ್ಕೆ ಹೋಗಲ್ಲ, ಏಕೆಂದರೆ ಕಾರಣಗಳಿರುತ್ತೆ. ಬಟ್ ಇವತ್ತು ಹೇಳ್ತೀನಿ ಅಂತ ಹೇಳಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಬಾಡಿಗೆನಲ್ಲಿ 1,700ರಿಂದ 1,800 ರೂಪಾಯಿ ಇಷ್ಟರಲ್ಲಿ ಕೊಡ್ಬೋದು, ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಟಾರ್ಗೆಟ್ ಆಯಿತಾ ಅಂದರೆ ಆಗಲಿಲ್ಲ. ಹತ್ತತ್ರ ನಮ್ಮದು ಲೆಕ್ಕ ಹಾಕಿದ್ರೆ 4,400 ಒಳಗಡೆನೆ 4,500 ಹತ್ತತ್ರ ಆಗೈತೆ. ನೋಡಿ ಹಿಂಗೆ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು. ನಾವು ಅಂದ್ಕೊಂಡಂಗೆ 5,000 ದುಡಿಯೋಕ್ಕಾಗಲ್ಲ. ಇರಲಿ, ನಾಳೆ ನಾಡ್ದು ಯಾವಾಗಾದ್ರೂ ಕವರ್ ಮಾಡೋಣ. ಸ್ನೇಹಿತರೆ, ಪೋರ್ಟರ್ ಬಾಡಿಗೆ ನೋಡಿ ಒಂದು ಬೀಳಲಿಲ್ಲ. ಅಲ್ಲಿಂದ ಖಾಲಿ ಬಂದು ಮತ್ತೆ ಈ ಬಾಡಿಗೆ ಲೋಡ್ ಮಾಡಿಕೊಂಡು ಹೊಡೆದಿದ್ದಾಯಿತು. ನನಗೆ ಇವ್ರ ಬಾಡಿಗೆ ಹೇಳಿದ್ಮೇಲೆ ಒಂದು ಬಂತು, ಅಲ್ಲಿಂದ ಬೆಳ್ಳಂದೂರು ಅಂತ ಬಂತು. ಅದು 11 ಕಿಲೋಮೀಟ್ರ್ ಪಿಕಪ್ಪು, ಮಲ್ಟಿಪಲ್ ಸ್ಟಾಪು, 2,300. ಬೆಳ್ಳಂದೂರ್ಗೆ ಹೋಗಿ ನಾನು ಅಲ್ಲಿಂದ ಟ್ರಾಫಿಕಲ್ಲಿ ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಮುಗಿದೋಯ್ತಾಯ್ತು ಇವತ್ತು. ಮತ್ತು ಅದರಲ್ಲೊಂದು ಕಮಿಷನ್ ಬೇರೆ ಕಟ್ಟಾಗಿ ಒಂದು 2,000. ನೋಡಿ ಇದಾದರೆ ನನಗೆ ಇವಾಗ ಕರೆಕ್ಟಾಗಿ 20 ಕಿಲೋಮೀಟ್ರ್ ಐತೆ ಮನೆಗೆ. ಏನಿಲ್ಲ ಅಂದರೂ 1 ಅವರ್ಗೆ ಹೋಗ್ಬಿಡ್ಬೋದು. ಈ ಕಡೆ ಇದ್ದೀನಲ್ಲ, ಟ್ರಾಫಿಕ್ ಏನು ಅಷ್ಟಿರಲ್ಲ. ಡೈಲಿ ಇದೇ ಥರ ಸಿಗಲ್ಲ, ಬಟ್ ಸಿಕ್ಕಿದಾಗ ನಮ್ಮ ಅದೃಷ್ಟ ಅಂದ್ಕೊಳ್ಳೋದು. ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ, ಲವ್ ಯು.